ಅಡುಗೆ ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸಿಕೊಂಡು ಮುಖದ ಮೇಲೆ ಆಗುವಂಥ ಗುಳ್ಳೆಗಳು, ಅದರಿಂದ ಆಗುವಂಥ ಕಲೆಗಳು ಮತ್ತು ಟ್ಯಾನ್ಸ್ಗಳು ಈ ಪದಾರ್ಥಗಳನ್ನ ಬಳಸ್ಕೊಂಡು ಹಚ್ಕೊಂಡ್ರೆ ಅವು ಕಡಿಮೆ ಆಗ್ತವೆ. ಇದನ್ನು ಒಂದೇ ಒಂದು ಸತಿ ಯೂಸ್ ಮಾಡಿ ನೋಡ್ರಿ, ಅದರ ರಿಸಲ್ಟ್ ನಿಮಗೆ ಗೊತ್ತಾಗ್ಬೋದು. ಬನ್ನಿ ಹಾಗಾದರೆ ಮಾಡೋದು ನೋಡೋಣ. 1 ಸ್ಪೂನ್ ಸಕ್ಕರೆ ತಗೊಂಡು ಜಜ್ಜುವಂಥ ಪಾತ್ರೆ ಏನಾದ್ರು ಇದ್ದರೆ ಸಣ್ಣದಾಗಿ ಸಕ್ಕರೆನ ಜಜ್ಕೊಳ್ಳಿ. ಸಣ್ಣದಾಗಿ ಜಜ್ಜಿರುವಂಥ ಸಕ್ಕರೆನ ಒಂದು ಬೌಲಿಗೆ ಹಾಕೊಳ್ಳಿ. ಟೀ ಸ್ಪೂನ್ ಕಾಫಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲಿ ಇರುವಂಥ ಹಳದಿ ಪೌಡರ್ ಅಥವಾ ಟರ್ಮರಿಕ್ ಪೌಡರು ಪ್ಯೂರ್ ಆರ್ಗ್ಯಾನಿಕ್ ಆಗಿರುವಂಥ ಇದ್ರೂ ಕೂಡ ಒಳ್ಳೆಯದೇ. ಇದನ್ನು ನೀವು ಕ್ಲೀನಾಗಿರುವಂಥ ಕಬ್ಬಿಣದ ಬೌಲಲ್ಲಿ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಉರಿಬೇಕು. ಅಂದರೆ ಇದು ಸೀದೋಗೋ ತನಕನೂ ಉರಿಬೇಕು. ನೋಡಿ, ಹೀಗೆ ಕಪ್ಪಗಾಗಿರಬೇಕು, ಅಲ್ಲಿ ತನಕ ಉರಿರಿ. ಇದನ್ನು ಆಗಲೇ ಕಾಫಿ ಪೌಡರು ಅದೇ ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಕೊಕೊನಟ್ ಆಯಿಲ್ ಪ್ಯೂರ್ ಆಗಿದ್ದರೆ ನಿಮ್ಮ ಕಡೆ ಇದ್ದರೆ ಯೂಸ್ ಮಾಡಿರಿ, ಅಥವಾ ನಾರ್ಮಲಾಗಿ ಪ್ಯಾರಾಶೂಟ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಆಗೋಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಯೂಸ್ ಮಾಡಬೇಕು. ಯಾರಿಗೆಲ್ಲ ನಿಂಬೆ ರಸ ಬರೋದಿಲ್ಲವೋ, ಅಲರ್ಜಿ ಇರ್ತೈತೋ ಅಂಥವ್ರು ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ. ಹೇಗಪ್ಪ ಅಂತಂದರೆ ಕೈಯಿನ ಸ್ಕಿನ್ ಮೇಲಾಗಲಿ ಕುತ್ತಿಗೆ ಸ್ಕಿನ್ ಮೇಲಾಗಲಿ ಹಚ್ಕೊಂಡು ಇದನ್ನು ಟೆಸ್ಟ್ ಮಾಡ್ಕೊಳ್ಳಿ. ಯಾರಿಗೆ ಗುಳ್ಳೆ ಇರ್ತೈತೋ ಅಂಥವರು ಟೊಮೆಟೊ ರಸನ ಇದನ್ನು ಯೂಸ್ ಮಾಡ್ಕೋಬೋದು.